ಸತ್ತು ಹೋಗಿ ಬಿಡ್ತಿದ್ದೇನೆ ಅನಿಸೋದಿದೆ. ಆದ್ರೆ ಸತ್ತೇ ಹೋಗಿದ್ದೇನೆ ಅಂತ ಅನಿಸಿಬಿಟ್ರೆ ಹೌದು, ಅಂತ ಕರಾಳ ಸತ್ಯದ ಅಂಚಲ್ಲಿ ನಿಂತು ಮತ್ತೆ ಬದುಕಿಗೆ ಮರಳಿದವರಿದ್ದಾರೆ. ಅವರು ನಿಜವಾಗಿಯೂ ಸಾವಿನ ಗುರುತು ನೋಡಿ ಬಂದರ, ಸಾವಿನಾಚೆಯ ಸತ್ಯ ತಿಳಿದು ಬಂದರ? ನೋಡೋಣ, ಇದು ಇವತ್ತಿನ ಸ್ಪೆಷಲ್ ಸಾವಿನಂಚಿನ ಸತ್ಯ. ನಾನು ವಸಂತ ಗಂಗೊಳ್ಳಿ. ಪ್ರಾಣಾಂತಿಕ ಸ್ಥಿತಿಯಲ್ಲಿ ಕೆಲವರಿಗೆ ಆದ ಅನುಭವ ವಿಲಕ್ಷಣ ಸ್ವರೂಪದ್ದು. ನಾವು ಪುರಾಣದಲ್ಲಿ ಕೇಳಿ ಮಾತ್ರ ಗೊತ್ತಿರುವಂತಹ ಕೆಲವು ಸಂಗತಿಗಳನ್ನು ಕಣ್ಣಾರೆ ಕಂಡಂತ ಅನುಭವ ಅವರದ್ದು. ಅವರ ಅನುಭವಕ್ಕೆ ಬಂದ ಆ ಲೋಕ ಯಾವುದು? ಇಲ್ಲಿವೆ ಸಾವಿನಂಚಿನ ಸತ್ಯದ ಮಿಂಚುಗಳು. ಎಲಿಜಬೆತ್ ಟೇಲರ್, ಬ್ರಿಟಿಷ್ ನಟಿ, ಹಾಲಿವುಡ್ನ ದಂತ ಕಥೆ. ಒಮ್ಮೆ ಆಕೆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು. ಆಗ ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದ ತನಗೇನಾಯ್ತು ಅನ್ನೋದನ್ನ ಆಕೆಯೇ ಹೇಳಿಕೊಂಡಿದ್ಲು. ಆತನದ್ದು ಟೇಬಲ್ ಮೇಲೆಯೇ ನಾನು ಸತ್ತು ಬಿಟ್ಟಿದ್ದೆ. ಆ ಸಮಯದಲ್ಲಿ ಕಣ್ಣಿಗೆ ಕೊಕ್ಕುವಂತಹ ಪ್ರಕಾಶಮಾನವಾದ ಸುರಂಗದೊಳಕ್ಕೆ ಹೋದ ಭಾಸ ಆಯಿತು. ಮತ್ತು ಅಚ್ಚರಿಯ ಸಂಗತಿ ಎಂದರೆ ಅಲ್ಲಿ ನನಗೆ ನನ್ನ ಮಾಜಿ ಗಂಡಂದಿರಲ್ಲಿ ಒಬ್ಬನ ಭೇಟಿ ಕೂಡ ಆಯಿತು ಅನ್ನೋದು. ಅವನ ಜೊತೆಗೆ ಇಷ್ಟು ಬಿಡೋಣ ಅಂತಲೂ ಅನ್ನಿಸಿಬಿಟ್ಟಿತ್ತು. ಆದರೆ ಅವನು ಒಪ್ಪಿಲ್ಲ. ನೀನು ಮಾಡಬೇಕಿರೋ ಕೆಲಸ ತುಂಬಾ ಇದೆ, ನೀನು ತುಂಬಾ ಕಾಲ ಬಾಳಬೇಕು ಅಂತ ಹೇಳಿ ಆತನನ್ನ ಇಲ್ಲಿನ ಬದುಕಿಗೆ ತಳ್ಳಿಬಿಟ್ಟ. ಆಪರೇಷನ್ ಟೇಬಲ್ ಮೇಲಿದ್ದ ಆ ಕೆಲವು ಕ್ಷಣಗಳಲ್ಲಿ ಏನಾಯ್ತು ಅಂತ ಆಕೆ ಆಮೇಲೆ ಟಿವಿ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೊಂಡಿದ್ರಲ್ಲಿ ಈ ಎಲ್ಲ ವಿಚಾರಗಳಿದ್ದವು. ಇಲ್ಲಿನ ಬದುಕಿನಿಂದ ಮತ್ತೊಂದು ಲೋಕಕ್ಕೆ ಹೋಗಿಬಿಟ್ಟೆ ಅನ್ನಿಸಿದ ಆ ಕ್ಷಣದಲ್ಲಿ ಆಕೆಗೆ ಕಂಡ ಆ ಪ್ರಖರ ಬೆಳಕು ಯಾವುದು ಹಾಗಾದ್ರೆ? ಕ್ಲಾಸಿಕ್ ಚಿತ್ರಗಳಲ್ಲಿನ ಅಭಿನಯದಿಂದ ಮತ್ತು ಟಿವಿ ಕಲಾವಿದೆಯಾಗಿಯೂ ಖ್ಯಾತಳಾಗಿರೋಳು ಜೇನ್ ಸಿಮೋರ್. 36ನೇ ವಯಸ್ಸಿನಲ್ಲಿ ಆಕೆ ಗಂಭೀರ ಬಗೆಯ ಕೀಳುತ್ತಾದಾಗ ಪೆನ್ಸಿಲ್ ಇಂಜೆಕ್ಷನ್ ಕೊಡಲಾಯಿತು. ಆದ್ರೆ ಅದರಿಂದ ಅಲರ್ಜಿಯಾಗಿ ಅವಳು ಕೋಮಾ ಸ್ಥಿತಿ ಮುಟ್ಟಿದ್ಲು. ಆಗೇನಾಯ್ತು? ನಾನು ಅಕ್ಷರಶಃ ನನ್ನ ದೇಹವನ್ನ ಬಿಟ್ಟಿದ್ದೆ. ಕೆಳಗೆ ಹಾಸಿಗೆ ಮೇಲೆ ನನ್ನ ದೇಹ ಇರೋದು ನನಗೆ ಕಾಣಿಸುತ್ತಿತ್ತು. ದೇಹದ ಸುತ್ತ ಜನ ಮುಟ್ಟಿಕೊಂಡಿದ್ರು. ಆ ಕೋಣೆಯ ಮೂಲೆಯೊಂದರಲ್ಲಿ ಮೇಲ್ಗಡೆ ಇದ್ದ ನಾನು ಕೆಳಗಡೆ ನೋಡ್ತಾ ಇದ್ದೆ. ಅವರು ನನ್ನ ದೇಹಕ್ಕೆ ಸೂಜಿ ಇಚ್ಛುತ್ತಾ ಇದ್ರು. ನನ್ನನ್ನ ಗಟ್ಟಿಯಾಗಿ ಹಿಡಿದೋಕೆ ಟ್ರೈ ಮಾಡ್ತಿದ್ರು. ಇಡೀ ಜೀವನವೇ ಒಮ್ಮೆ ನನ್ನ ಕಣ್ಣು ಬಂತು. ಆದ್ರೆ ನಾನು ಎಲ್ಲಿ ಅವಾರ್ಡ್ ಗೆಲ್ಲೇಬೇಕು ಅನ್ನೋ ತರದ ಯಾವ ಯೋಚನೆಯೂ ಮಾಡಲಿಲ್ಲ. ಆಗ ನಾನು ಯೋಚನೆ ಮಾಡ್ತಾ ಇದ್ದು ಒಂದೇ, ನನ್ನ ಮಕ್ಕಳನ್ನ ನೋಡುವುದಕ್ಕೆ ನಾನು ಬದುಕಬೇಕು ಅನ್ನೋ ಯೋಚನೆ ಇರುವುದೇ ನನ್ನ ತಲೆಯಿತ್ತು. ನನ್ನ ಮಕ್ಕಳು ಅನಾಥರಾಗುವುದು ನನಗೆ ಇಷ್ಟ ಇರಲಿಲ್ಲ. ದೇವರೇ, ನೀನು ಇರೋದು ನಿಜವೇ ಆದರೆ ನನ್ನನ್ನ ಬದುಕಿಸುವಂತ ಬೇಡಿಕೊಂಡಿದ್ದೆ. ಜೇನ್ ಹೇಳಿಕೊಂಡ ಕಥೆ ಇದು. ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ತಾನು ನಿಜವಾಗಿಯೂ ಸತ್ತಿದ್ದೇನೆ ಅಂತಲೇ ಅನ್ನಿಸಿತ್ತು ಆಕೆಗೆ. ಆನಂತರವೇ ತಾನು ಸತ್ತಿಲ್ಲ ಅಂತ ಆಕೆಗೆ ಖಾತ್ರಿಯಾದದ್ದು. ತಾನು ಪುನಃ ತನ್ನ ದೇಹದಲ್ಲೇ ಇದ್ದೇನೆ ಅನ್ನೋದು ಆಕೆಗೆ ಖಚಿತವಾಗಿತ್ತು. ಸತ್ತಿದ್ದೇನೆ ಅನ್ನಿಸಿದಾಗಲೂ ಮಕ್ಕಳು ಅನಾಥರಾಗಬಾರ್ದು, ಅವರಿಗೋಸ್ಕರ ತಾನು ಬದುಕಲೇಬೇಕು ಅನ್ನಿಸಿತ್ತಲ್ಲ ಆಕೆಗೆ. ಹಾಗನ್ನಿಸಲು ಕಾರಣವಾದ ಆ ಪ್ರಜ್ಞೆ ಯಾವುದು ಹಾಗಾದ್ರೆ? ಗೇರಿ ಬುಸೆ, ಹಾಲಿವುಡ್ನ ಒಂದು ಕಾಲದ ಬ್ಯಾಡ್ ಬಾಯ್. ಎಷ್ಟು ಪ್ರತಿಭಾವಂತ ಅನ್ನಿಸಿಕೊಂಡಿದ್ನೋ ಅಷ್ಟೇ ಅಧ್ವಾನಮಯವಾದ ಬದುಕನ್ನ ಬಾಳಿದವನು. ಡ್ರಗ್ಸ್ ಮತ್ತು ಮದ್ಯದ ದಾಸನಾಗಿದ್ದವನು. ಒಮ್ಮೆ ಮೋಟಾರ್ ಸೈಕಲ್ನಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗತ್ತೆ. ಹೆಲ್ಮೆಟ್ ಧರಿಸಿರಲಿಲ್ಲ. ತಲೆಗೂಡೆ ಸೀಳಿ ಹೋಗಿರುತ್ತೆ. ಆಗ ಆತನಿಗೆ ಅನ್ನಿಸಿದ್ದು, ಈ ಲೋಕದಿಂದ ನಾನು ಬಹುದೂರ ಹೋಗಿದ್ದೇನೆ ಅಂತ ಅನ್ನಿಸಿತ್ತು.
ಅಲ್ಲಿ ನನ್ನ ಸುತ್ತ ಅಪ್ಸರೆಯರು ಬಂದು ಸುತ್ತುವರಿದ ಹಾಗೆ ಕಾಣಿಸಿತು. ಕ್ರಿಸ್ಮಸ್ ಕಾರ್ಡಲ್ಲಿ ಕಾಣಿಸುವ ತರದವರ ಹಾಗೇನು ಆ ಅಪ್ಸರೆಯರು ಕಾಣಿಸ್ತಿರಲಿಲ್ಲ. ಆ ಅಪ್ಸರೆಯರ ಸುತ್ತ ಬೆಳಕಿತ್ತು. ಆ ಬೆಳಕಿನಲ್ಲಿ ಪ್ರೀತಿ ಮತ್ತು ಬೆಚ್ಚನೆಯ ವಾಸವಾಯಿತು. ಹಾಗಾದ್ರೆ ಅವನಿಗೆ ಕಾಣಿಸಿಕೊಂಡ ಆ ಅಪ್ಸರೆಯರು ಯಾರು? ಶರನ್ ಸ್ಟೋನ್ ಬೇಸಿಕ್ ಇನ್ಸ್ಟಿಂಗ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಸಿಯೇರಿಸಿದ್ದ ಥ್ರಿಲ್ಲರ್ನ ಸುಂದರಿ. ಮೆದುಳಿಗೆ ರಕ್ತಸ್ರಾವದ ಕಾರಣದಿಂದಾಗಿ ಅನುಭವಿಸಿದ್ದ ಸಂಕಟದ ಸಮಯದಲ್ಲಿ ಏನೇನಾಗಿತ್ತು ಅನ್ನೋದನ್ನ ಆಕೆಯೇ ಹೇಳಿಕೊಂಡಿದ್ದಾಳೆ. ತಲೆಗೆ ಗುರಿಯಿಟ್ಟು ಶೂಟ್ ಮಾಡಿದ್ರೆ ಹೇಗೆ ಆಗಿತ್ತೋ ಅಂತಹ ಅನುಭವ ಆಗಿತ್ತು. ಯಾರೋ ನನ್ನನ್ನ ಎತ್ತಿ ಸೋಫಾಕ್ಕೆ ಬಡಿತಿದ್ದಾರೆ ಅನಿಸಿತು ಅಂತ ಅವಳು ಹೇಳಿದ ಮಾತುಗಳಿಂದ ಅವಳು ಅನುಭವಿಸಿದ ಸಂಕಟ ಹೇಗಿದ್ದಿರಬಹುದು ಅಂತ ಅರ್ಥ ಮಾಡಿಕೊಳ್ಳಬಹುದು. ಆ ಸಂದರ್ಭದಲ್ಲಿ ಆಕೆ ಕಂಡದ್ದೇನು? ದಟ್ಟ ಬೆಳಕಿನ ಮಧ್ಯೆ ನಾನು ಎಲ್ಲಿಗೂ ಹೋಗ್ತಾ ಇದ್ದೇನೆ ಅಂತ ಅನಿಸಿತ್ತು. ಅಲ್ಲಿ ಅದಾಗಲೇ ಸತ್ತು ಹೋಗಿದ್ದ ಗೆಳೆಯರು ಕಾಣಿಸಿಕೊಂಡ್ರು. ಆದ್ರೆ ಅದೆಲ್ಲ ಬಲು ವೇಗದಲ್ಲಿ ನಡೆಯಿತು. ಮತ್ತೆ ಪ್ರಜ್ಞೆ ಮರಳಿತ್ತು. ಪುನಃ ನಾನು ದೇಹದೊಳಗೆ ಸೇರಿದ್ದೆ. ಎಲ್ಲಿ ಸ್ಟ್ರೋಕ್ ಆದಂತಹ ಅನುಭವವಾಯಿತೋ ಅದೇ ಕೋಣೆಯಲ್ಲಿ ಇದ್ದೆ. ಇವೆಲ್ಲವೂ ಏನು? ಇಂತಹ ಅನುಭವಗಳನ್ನ ಸಾವಿನ ಸಮೀಪಕ್ಕೆ ಹೋಗಿ ಬಂದಂತೆ ಅನ್ನಿಸಿದ ಅನುಭವ ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಇದೊಂದು ಬಗೆಯ ಮನೋವೈಜ್ಞಾನಿಕ ಪ್ರಸಂಗ. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅತ್ಯಂತ ಬಿಕ್ಕಟ್ಟಿನ ಸ್ಥಿತಿಯಲ್ಲಿದ್ದ ಕ್ಷಣದಲ್ಲಿ ಆಗುವಂತಹದ್ದು. ಆದರೆ ಇದು ಖಂಡಿತ ಮಾನಸಿಕ ಕಾಯಿಲೆ ಅಲ್ಲ, ಬದಲಾಗಿ ಪ್ರಜ್ಞೆಯೊಳಗೆ ಕಾಣಿಸಿಕೊಳ್ಳೋ ಒಂದು ವಿಲಕ್ಷಣ ಅವಸ್ಥೆ. ಸಾವಿನ ಸಮೀಪಕ್ಕೆ ಹೋದಂತಹ ಅನುಭವದಲ್ಲಿ ಕಾಣಿಸೋದು ಶಕ್ತಿಯುತವಾದ ಚಿತ್ರಗಳು ಮತ್ತು ಭಾವನೆ. ದೇಹದಿಂದ ಹೊರಗೆ ಹೋದಂತಹ ಭಾವನೆಯ ಜೊತೆಗೆ ಬೆಳಕು ಕತ್ತಲೆಯಂತಹ ಜಾಗೃತಾವಸ್ಥೆಯಲ್ಲಿನ ವಾಸ್ತವವು ಕಾಣಿಸುತ್ತೆ. ಯಾರೋ ಪ್ರೀತಿ ಪಾತ್ರರೊಂದಿಗೆ ಮುಖಾಮುಖಿಯಾಗುವುದರ ಜೊತೆಗೆ ನಿಜ ಜೀವನದಲ್ಲಿ ಕಂಡಿರುವಂತಹ ಆಧ್ಯಾತ್ಮಿಕ ಅನ್ನಿಸುವಂತಹ ಸಂಗತಿಗಳು ಗೋಚರವಾಗ್ತವೆ. ಎಲ್ಲ ಭೌತಿಕ ಇತಿಮಿತಿಗಳಾಚೆ ಕಾಲದ ಆಚೆಗೆ ಹೋದಂತಹ ಅನುಭವಗಳು. ಹಾಗೆ ಆಗುವಾಗಲೂ ತನ್ನ ಬದುಕು ಮತ್ತು ನಂಬಿಕೆಗಳ ಜೊತೆಗೆ ತಳುಕು ಹಾಕಿಕೊಂಡಿರುವಂತಹ ಪರಿ. ಇದೇ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನ ಅತ್ಯಂತ ಕುತೂಹಲಕಾರಿ ವಿಷಯ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಹೇಳಿಕೊಂಡವರಲ್ಲಿ ಎಲ್ಲರೂ ಸಾವಿನ ಸಮೀಪ ಹೋದವರಲ್ಲ ಮತ್ತು ಕ್ಲಿನಿಕಲ್ ಆಗಿ ಸತ್ತವರೂ ಅಲ್ಲ, ಬದಲಾಗಿ ತೀವ್ರವಾದ ಭಾವನಾತ್ಮಕ ಸನ್ನಿವೇಶದಿಂದ ಆದ ಅನುಭವಕ್ಕೆ ಒಳಗಾದವರು. ಇಂತಹ ಅನುಭವ ಆಗಿದೆ ಅಂತ ಹೇಳ್ಕೊಂಡಿರೋರಲ್ಲಿ 75% ಮಂದಿ ಮಾತ್ರ ಈ ಅನುಭವವಾದಾಗ ಸಾವಿಗೆ ಸಮೀಪ ಇದ್ದರು, ಪ್ರಾಣಾಪಾಯಕಾರಕ ಸನ್ನಿವೇಶದಲ್ಲಿದ್ದರು ಅಥವಾ ಆ ವೇಳೆ ಅವರು ಕ್ಲಿನಿಕಲ್ ಆಗಿ ಸತ್ತಿದ್ದರು. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಾಮಾನ್ಯವೆನ್ನಿಸುವಂತಹ ಸಂಗತಿಗಳಿರ್ತವೆ ಅನ್ನೋದು ಅಧ್ಯಯನಗಳಿಂದ ಗೊತ್ತಾಗಿದೆ. ಆದ್ರೆ ಇವುಗಳಲ್ಲಿ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನಲ್ಲಿ ಅನುಭವಕ್ಕೆ ಬರುವುದು 1 ಅಥವಾ 2 ಸಂಗತಿ ಮಾತ್ರ. ಕೆಲವು ಕೇಸ್ಗಳಲ್ಲಷ್ಟೇ ಇವೆಲ್ಲವೂ ಅನುಭವಕ್ಕೆ ಬರೋ ಸಾಧ್ಯತೆ ಇದೆ. ಭೌತಿಕ ಶರೀರದಿಂದ ಹೊರಗಿದ್ದೇನೆ ಅನ್ನೋ ಭಾಸ ಮತ್ತು ಹಾಗೆ ದೇಹದಿಂದ ಬೇರೆಯಾಗಿರೋದನ್ನ ಹೊರಗೆ ಇದ್ದುಕೊಂಡೇ ಗ್ರಹಿಸಿದಂತಹ ಅನುಭವಗಳು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನಲ್ಲಿ ಸಾಮಾನ್ಯ. ಕತ್ತಲ ಮಧ್ಯೆ ಅಥವಾ ಪ್ರಖರ ಬೆಳಕು ತುಂಬಿರೋ ಸುರಂಗದಲ್ಲಿ ಚಲಿಸಿದ ಹಾಗೆ ಆಗೋದು, ಆಧ್ಯಾತ್ಮಿಕವಾದದ್ದೇನೋ ಅನುಭವಕ್ಕೆ ಬರೋದು, ಬ್ರಹ್ಮಾಂಡದ ಸ್ವರೂಪದ ಬಗ್ಗೆ ಗೊತ್ತಾಗ್ತಿದೆ ಅನ್ನಿಸೋದು, ಬದುಕಿನ ಆತ್ಮಾವಲೋಕನ ಮಾಡಿಕೊಂಡಂತಹ ಅನುಭವವಾಗೋದು, ಭವಿಷ್ಯದ ಬಗ್ಗೆ ತಿಳುವಳಿಕೆ ಸಿಕ್ಕ ಹಾಗಾಗೋದು, ಬದುಕಿನ ಬಗ್ಗೆ ಏನೋ ಸಂದೇಶ ಸಿಕ್ಕಂತಾಗೋದು, ಇವೆಲ್ಲ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನಲ್ಲಿ ನಡೆಯುತ್ತೆ. ಇತಿಹಾಸದಲ್ಲಿ ಏನಿದೆ? ಪೆಸಿಫಿಕ್ ಮತ್ತು ಮೂಲ ಅಮೆರಿಕನ್ ಸಂಸ್ಕೃತಿಯ ಜಾನಪದ ಮತ್ತು ಬರವಣಿಗೆಗಳಲ್ಲಿ ಇದರ ಪ್ರಸ್ತಾಪ ಬರುತ್ತೆ. ಆದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋ ಪರಿಭಾಷೆಯನ್ನ ಮೊದಲ ಬಾರಿಗೆ ಚಾಲ್ತಿಗೆ ತಂದವರು ಡಾಕ್ಟರ್ ರೇಮಂಡ್ ಮೋಡಿ 1975ರಲ್ಲಿ ಬರೆದ ಲೈಫ್ ಆಫ್ಟರ್ ಲೈಫ್ ಅನ್ನೋ ಪುಸ್ತಕದಲ್ಲಿ ಆತ ಈ ಪರಿಭಾಷೆ ಬಳಸಿದ.
ಇದನ್ನ ಸ್ಟಡಿ ಮಾಡೋಕೆ ಅಂತಲೇ 1981ರಲ್ಲಿ ದಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ನಿಯರ್ ಡೆತ್ ಸ್ಟಡೀಸ್ ಅನ್ನೋ ಸಂಸ್ಥೆ ಹುಟ್ಟಿಕೊಂಡಿತು. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಪಾಶ್ಚಾತ್ಯ ಮತ್ತು ಭಾರತವು ಸೇರಿದಂತೆ ಪೌರಾತ್ಯ ದೇಶಗಳಲ್ಲಿ ತುಂಬಾ ಸಂಶೋಧನೆಗಳು ನಡೆದಿವೆ. ಸಾವಿನಾಚಿಕೆ ಏನಿದೆ ಅನ್ನೋದರ ಬಗ್ಗೆ ಇರೋ ನಂಬಿಕೆಯೇ ಅದರಲ್ಲಿ ಬಿಂಬಿತ ಆಗತ್ತೆ ಅನ್ನೋ ವಿಚಾರದಲ್ಲಿ ಪಾಶ್ಚಾತ್ಯ ಮತ್ತು ಪೌರಾತ್ಯ ದೇಶಗಳ ಅಧ್ಯಯನಗಳಲ್ಲಿ ಹೋಲಿಕೆ ಕಾಣಿಸಿದೆ. ಪಾಶ್ಚಾತ್ಯರ ಅನುಭವದಲ್ಲಿ ಸಾಮಾನ್ಯವಾದ ಬೆಳಕಿನ ಸುರಂಗ ಕಂಡಂತಾದ ಭಾಸ ಪೌರಾತ್ಯ ಅನುಭವದಲ್ಲಿ ಅಪರೂಪಕ್ಕೆ ಕಂಡಿರೋ ಅಂಶವಾಗಿದೆ. ಅದರಲ್ಲಿ ಬಿಂಬಿತ ಆಗತ್ತೆ ಅನ್ನೋ ವಿಚಾರದಲ್ಲಿ ಪಾಶ್ಚಾತ್ಯ ಮತ್ತು ಪೌರಾತ್ಯ ದೇಶಗಳ ಅಧ್ಯಯನಗಳಲ್ಲಿ ಹೋಲಿಕೆ ಕಾಣಿಸಿದೆ. ಪಾಶ್ಚಾತ್ಯರ ಅನುಭವದಲ್ಲಿ ಸಾಮಾನ್ಯವಾದ ಬೆಳಕಿನ ಸುರಂಗ ಕಂಡಂತಾದ ಭಾಸ ಪೌರಾತ್ಯ ಅನುಭವದಲ್ಲಿ ಅಪರೂಪಕ್ಕೆ ಕಂಡಿರೋ ಅಂಶವಾಗಿದೆ. ಕುತೂಹಲ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನ ಎಲ್ಲ ಸಾಮಾನ್ಯ ಲಕ್ಷಣಗಳನ್ನು ವಿವರಿಸೋಕೆ ಯಾವುದೇ ಮನಃಶಾಸ್ತ್ರೀಯವಾದ ಒಂದು ಮಾದರಿ ಇಲ್ಲ. ಅದೊಂಥರದ ಮೆದುಳಿನ ವ್ಯವಹಾರ ಅಂತ ಹೇಳಲಾಗತ್ತೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಿಸಿದ ಹಾಗೆ ಇನ್ನೂ ಒಂದಿಷ್ಟು ಕುತೂಹಲಕಾರಿ ವಿಚಾರಗಳಿವೆ. ಸಾವಿನ ಬಗ್ಗೆ ಭಯವೇ ಇಲ್ಲದ ಸನ್ನಿವೇಶವೊಂದು ಮನಸ್ಸಲ್ಲಿ ನಿರ್ಮಾಣವಾಗುತ್ತೆ. ಅದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಸಮಯದಲ್ಲಿ. ಇಂತಹ ಅನುಭವಕ್ಕೆ ಒಳಗಾದವರು ಸಾವಿನ ನಂತರವೂ ಒಂದು ಬದುಕಿದೆ ಅಂತ ಗಾಢವಾಗಿ ನಂಬೋಕೆ ಶುರು ಮಾಡ್ತಾರಂತೆ. ಆತ್ಮಹತ್ಯೆಗೆ ಯತ್ನಿಸಿದವರು ಕೂಡ ಇಂತಹ ಅನುಭವವೇನಾದ್ರೂ ಆದ್ರೆ ಆಮೇಲೆ ಯಾವತ್ತೂ ಜೀವ ತೆಗೆದುಕೊಳ್ಳೋ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅನ್ನೋದು ಮತ್ತೊಂದು ಅಂಶ. ಈ ಅನುಭವ ಪಡೆದವರಲ್ಲಿ ಆಧ್ಯಾತ್ಮಿಕ ಮನೋಭಾವ, ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತಹ ವರ್ತನೆ ಮುಂತಾದ ಗಮನಾರ್ಹ ಬದಲಾವಣೆಗಳು ಆಗ್ತವಂತೆ. ಹೆಚ್ಚಿನವರಲ್ಲಿ ಇಂಥದ್ದೊಂದು ಅನುಭವದ ಬಳಿಕ ಜೀವನ ಅನ್ನೋದು ಒಂದು ಉದ್ದೇಶ ಅಥವಾ ಅರ್ಥವನ್ನ ಹೊಂದಿದೆ ಅನ್ನೋ ಭಾವನೆ ಬೆಳೆಯುತ್ತಿದ್ದ ಹಾಗೆ ಬೇರೆಯವರ ವಿಚಾರದಲ್ಲಿ ಹೆಚ್ಚು ಕಾಳಜಿ ತೋರಿಸೋ ಗುಣ ಕಾಣಿಸತ್ತಂತೆ. ಇಂತಹ ಅನುಭವ ಪಡೆದವರಲ್ಲಿ ಹೆಚ್ಚಿನವರ ಮಾನಸಿಕ ದೃಢತೆ ಕೂಡ ಜಾಸ್ತಿ ಆಗತ್ತಂತೆ. ಅವರೆಲ್ಲ ಸಾವಿನ ಸಮೀಪಕ್ಕೆ ಹೋದದ್ದು ನಿಜವ. ಮುಂದಿವೆ ಇನ್ನಷ್ಟು ಕುತೂಹಲಕಾರಿ ಅಂಶಗಳು. ಅದಕ್ಕೂ ಮುಂಚೆ ಒಂದು ಬ್ರೇಕ್. ದೇವರು ಪ್ರತಿ ವರ್ಷನೂ ಅವರು ಬರ್ತದೆ. ಪ್ರಾಣಿಯ ಜನ್ಮವನ್ನು ಕಟ್ಟಿದ್ದು ಒಣಗಿಸಿ ಬಾರಿಸಿದ್ರೆ ಒಂದು ವಿಚಿತ್ರವಾಗಿರುವಂತಹ ಒಂದು ಶಬ್ದ ಅದಕ್ಕೆ ಬರ್ತದೆ. ಸಂಪ್ರದಾಯದಲ್ಲಿ ಸಿದ್ಧಿಗಳ ದೈವ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಸಾವಿನ ಸಮೀಪ ಹೋದಂತೆ ಅನ್ನಿಸಿದಾಗ ಅವರೆಲ್ಲ ಯಾವ ಸ್ಥಿತಿಯಲ್ಲಿದ್ದರು? ಅದೇಕೆ ಹಾಗೆ ಅವರಿಗೆ ಅನಿಸಿತು? ಅದು ಭ್ರಮೆ ಮಾತ್ರವಾಗಿತ್ತ? ನೋಡೋಣ ಉತ್ತರಗಳನ್ನ. ಸಾವಿನ ಸಮೀಪ ಹೋದಂತಹ ಅನುಭವ ಅನ್ನೋದು ನಿಜವಾ? ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಕೂಡ ಅಷ್ಟೊಂದು ಸ್ಪಷ್ಟವಲ್ಲ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಗೊತ್ತಿರೋ ಬೇರೆ ಕೆಲವು ವಿಲಕ್ಷಣ ಸಂಗತಿಗಳೊಂದಿಗೆ ಇಟ್ಟು ನೋಡಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೂ ನಡೆದಿದೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಹಾಗಿರಬಹುದಾ, ಹೀಗಿರಬಹುದಾ, ಅದೇ ಆಗಿರಬಹುದಾ, ಹೀಗೆ ಹುಡುಕಿಕೊಳ್ಳುತ್ತಾ ಹೋಗುವುದು. ಇಂತಹ ಅನುಮಾನಗಳ ಸಾಲಿನಲ್ಲಿ ಮೊದಲನೇದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋದು ಭ್ರಮೆ ಅಥವಾ ಮನೋವಿಕಲ್ಪವ ಅನ್ನೋದು.
ಅಥವಾ ಮನೋವಿಕಲ್ಪವ? ಆದ್ರೆ ಈ ಅನುಮಾನಕ್ಕೆ ಸ್ಪಷ್ಟ ಉತ್ತರ ಅದು ಭ್ರಮೆಯಲ್ಲ ಅನ್ನೋದು. ಭ್ರಮೆ ಅತಾರ್ಕಿಕವಾದದ್ದಾಗಿರುತ್ತೆ. ಆದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನಲ್ಲಿ ಎಲ್ಲವೂ ತಾರ್ಕಿಕವಾಗಿರುತ್ತೆ. ಭ್ರಮೆ ಮರೆತು ಹೋಗ್ಬಿಡುತ್ತೆ. ಆದ್ರೆ ದಶಕಗಳಿಂದ ಸಾವಿನ ಸಮೀಪದ ಅನುಭವಗಳು ಸ್ಫುಟವಾಗಿ ಉಳಿದುಕೊಂಡೇ ಬಂದಿವೆ. ಅದಕ್ಕಿಂತ ಹೆಚ್ಚಾಗಿ ಆ ಅನುಭವ ವ್ಯಕ್ತಿಯ ಮುಂದಿನ ಬದುಕಿನಲ್ಲಿ ಅವನ ವ್ಯಕ್ತಿತ್ವ, ವರ್ತನೆ, ನಂಬಿಕೆ ಮತ್ತು ಮೌಲ್ಯಗಳಲ್ಲಿ ಶಾಶ್ವತವಾದ ಮಾರ್ಪಾಡಿಗೆ ಕಾರಣವಾಗುತ್ತೆ ಅನ್ನೋದು. ಭ್ರಮೆ ನಿಜವಲ್ಲ ಅಂತ ಮನವರಿಕೆಯಾಗುವುದು ಎಷ್ಟು ನಿಜವೋ, ಸಾವಿನ ಸಮೀಪ ಹೋದಂತಹ ಅನುಭವಕ್ಕೆ ಒಳಗಾದ ಜನ ಆ ಅನುಭವವನ್ನ ನಿಜಕ್ಕಿಂತಲೂ ಹೆಚ್ಚು ನಿಜ ಅಂತ ನಂಬ್ತಾರೆ. ಒಂದು ವ್ಯಕ್ತಿ ಭ್ರಮೆಗೂ ಒಳಗಾಗಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೂ ಒಳಗಾಗಿದ್ದಲ್ಲಿ ಸ್ವತಃ ಆ ವ್ಯಕ್ತಿಯೇ ಅವೆರಡೂ ಒಂದಕ್ಕಿಂತ ಇನ್ನೊಂದು ಭಿನ್ನ ಅನ್ನೋದನ್ನ ವಿವರಿಸಬಲ್ಲ. Jeffrey was rushed back into surgery where doctors stopped the bleeding. When he finally regained consciousness, Jeffrey had a new understanding of God's amazing love and presence in his life. God loves you more than you've ever known. ಇನ್ನು ಎರಡನೇ ಅನುಮಾನವೆಂದರೆ ಅದು ಸಾಯುತ್ತಿರುವ ಮೆದುಳಿನಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಆಗುವ ಪರಿಣಾಮವ ಅನ್ನೋದು. ಇದಕ್ಕೆ ಕೂಡ ಉತ್ತರ ಅಲ್ಲ. ಕೆಲವು ಕೇಸ್ಗಳಿಂದ ಗೊತ್ತಾಗಿರೋದು ಏನಂದ್ರೆ, ಆಕ್ಸಿಜನ್ ಮಟ್ಟ ಹೆಚ್ಚಿದಾಗಲೇ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ವ್ಯಕ್ತಿಗಳು ಒಳಗಾಗಿದ್ದಾರೆ ಅನ್ನೋದು. ಎಷ್ಟೋ ಜನರಲ್ಲಿ ಮೆದುಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಾಗಲೇ ಇಂತಹ ಅನುಭವವಾಗುತ್ತಿದೆ. ಮಗುವಿಗೆ ಜನ್ಮ ಕೊಡುವಾಗ ಅಥವಾ ಆಕ್ಸಿಡೆಂಟ್ ನಂತಹ ಸಮಯದಲ್ಲಿ ಸಾವಿನ ಸಮೀಪಕ್ಕೆ ಹೋದಂತಹ ಅನುಭವ ಪಡೆದೋರಿದ್ದಾರೆ. ತುಂಬಾ ಪ್ರೀತಿ ಪಾತ್ರರಾದವರು ಸಾಯ್ತಾ ಮಲಗಿರುವಾಗ ಅವರ ಕೈ ಹಿಡಿದುಕೊಂಡು ಅವರ ಜೊತೆ ಮಾತನಾಡುತ್ತಿರುವಾಗಲೇ ಎಷ್ಟೋ ಮಂದಿಗೆ ಇಂತಹ ಅನುಭವ ಆಗಿರೋದಿದೆ. My ankles, my knees, my hips, my stomach, my heart, and I leaped out of my body. I knew I was outside of my body. I could see my family in the room, but I couldn't contact them. ಮೆದುಳಿನಲ್ಲಿ ಯಾವ ಭಾಗ ಈ ಅನುಭವಕ್ಕೆ ಕಾರಣವಾಗುತ್ತೆ? ಇದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನ ಅರ್ಥ ಮಾಡಿಕೊಳ್ಳುವುದಾದಲ್ಲಿ ಮತ್ತೊಂದು ಪ್ರಶ್ನೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ಒಳಗಾಗುವ ಮೊದಲು, ಒಳಗಾದಾಗ ಮತ್ತು ಅನಂತರ ಮೆದುಳಿನ ಬೇರೆ ಬೇರೆ ಭಾಗಗಳು ಅದರಲ್ಲಿ ಭಾಗಿಯಾಗ್ತವೆ ಅನ್ನೋದನ್ನ ಅಧ್ಯಯನಗಳು ಸ್ಪಷ್ಟಪಡಿಸಿವೆ. ಆದರೆ ಇಂಥದೇ ಭಾಗದಿಂದ ಅಥವಾ ಕೆಲವು ಭಾಗಗಳ ಸಂಯೋಜನೆಯಿಂದ ಈ ಅನುಭವವಾದದ್ದೇ ಅನ್ನೋದಕ್ಕೆ ಸಾಕ್ಷ್ಯವಿಲ್ಲ. ಈ ಅನುಭವಕ್ಕೆ ಕಾರಣವೇ ಅನ್ನೋದು ಮತ್ತೊಂದು ಪ್ರಶ್ನೆ. ಕೆಟಾಮಿನ್ ಮತ್ತು ಸಿಲೋಸಬೈನ್ ಅನ್ನೋ ಎರಡು ಡ್ರಗ್ಗಳು ವಿಲಕ್ಷಣ ಅನುಭವಕ್ಕೆ ಕಾರಣವಾಗ್ತದೆ ಅಂತ ಹೇಳಲಾಗುತ್ತೆ. ಅವು ಉಂಟು ಮಾಡುವ ಅನುಭವ ಭ್ರಮೆಗಿಂತ ಬೇರೆ ಮತ್ತು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ಹತ್ತಿರ ಅನ್ನಿಸುವಂಥದ್ದು. ಹಾಗಾದ್ರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋದು ನಿಜವಾಗಿಯೂ ಏನು? ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ನಿಜವಾಗಿಯೂ ಕಾರಣವಾಗೋದು ಏನು? ಸಾವಿನ ಸಮೀಪ ಹೋಗಿ ಬಂದೆವು ಎಂದವರ ಮೇಲೆ ಪ್ರಭಾವ ಉಂಟು ಮಾಡಿದ್ದು ಯಾವ ಸಂಗತಿ? ಈ ಕುತೂಹಲಕ್ಕೆ ಉತ್ತರ ಒಂದು ಬ್ರೇಕ್ನ ನಂತರ. ನೂರಾರು ಕುಟುಂಬಗಳ ಆಶ್ರಯ ತಾಣ, ಧರ್ಮದ ಚೌಕಟ್ಟಿನಲ್ಲೇ ಸಮಾನತೆಗಾಗಿ ಹೋರಾಟ. ಗುರುವೆಂಬುವವರಿಲ್ಲಿ ಸರಳ ಯೋಗಿ. ಹಾವೇರಿ ಹೊಸಮಠ. ಈ ವಾರದ ಮಠದ ಅಂಗಳದಲ್ಲಿ ಸರಳ ಮಠ, ನಾಳೆ ಬೆಳಿಗ್ಗೆ 9 ಗಂಟೆಗೆ.
ಹೇಳೋದು ಬೇರೆಯೇ ಇದೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಮತ್ತೇನು ಅಲ್ಲ, ಅದು ದೇಹದೊಳಗಿನ ರಾಸಾಯನಿಕಗಳ ಏರುಪೇರಿನ ಪರಿಣಾಮವಷ್ಟೇ ಅಂತಾರೆ ತಜ್ಞರು. ಕಡೆಗೂ ನಿಗೂಢ ಬಯಲು ಮಾಡಿದ್ದಾರೆ ವಿಜ್ಞಾನಿಗಳು. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ನ ಹಿಂದಿನ ರಹಸ್ಯ ಮತ್ತೇನಲ್ಲ, ಅದು ಕೆಮಿಕಲ್ ರಿಯಾಕ್ಷನ್ ನಿಂದ ಮನಸ್ಸಿನಲ್ಲಿ ಆಗೋ ಅಸಮತೋಲನದ ಪರಿಣಾಮ ಅಂತಾರೆ ವಿಜ್ಞಾನಿಗಳು. ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿಯಾದಾಗ ಇಂತಹ ಅನುಭವವಾಗೋ ಸಾಧ್ಯತೆ ಹೆಚ್ಚು ಅನ್ನೋದನ್ನ ಅಧ್ಯಯನಗಳು ಹೇಳ್ತವೆ. Experience. The first is changes in thinking processes. People often report their thinking gets much faster than usual, much clearer than usual. I felt myself being accelerated in time. I also felt my vibration being raised to a very, very high vibration. ಏನಿದು ಕಾರ್ಬನ್ ಡೈಆಕ್ಸೈಡ್? ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಮನುಷ್ಯನ ದೇಹದಲ್ಲಿ ಮಹತ್ವದ ಕೆಲಸ ನಿರ್ವಹಿಸುತ್ತೆ. ರಕ್ತದಿಂದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸೋದು ಇದೆ. ಆಮ್ಲಜನಕದ ಸರಾಗ ಪೂರೈಕೆಗೆ ಧಕ್ಕೆಯಾಗೋದು ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆಯಾದಾಗ, ಹಾಗೆ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿಯಾದಾಗಲೂ ಬಾಧಕ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಧ್ಯಯನ ಮಾಡ್ತಿರುವ ವಿಜ್ಞಾನಿಗಳು ಈ ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಆಗೋ ಕಾರ್ಬನ್ ಡೈಆಕ್ಸೈಡ್ ನಿಂದಾಗಿ ಆಗೋ ಅಸಮತೋಲನದ ಒಂದು ಬಗೆಯೇ ಅಂತಹ ಅನುಭವಕ್ಕೆ ಕಾರಣವಾಗುತ್ತೆ ಅಂತಿದ್ದಾರೆ. General cardiologist Dr. Ken Rosenfield says Laura's heart attack was triggered by a blocked LAD, the artery that supplies blood to the largest and most important muscle of the heart. He says everyone who treated her simply refused to give up. Suddenly she came back again, and it was almost like somebody was watching from above. ಅಧ್ಯಯನಕ್ಕಾಗಿ ಅವರು ಆರಿಸಿಕೊಂಡಿದ್ದು ಹೃದಯಾಘಾತದಿಂದಾಗಿ ಚಿಕಿತ್ಸೆಗೆ ಒಳಗಾಗಿದ್ದ 52 ರೋಗಿಗಳನ್ನ. ಆ ರೋಗಿಗಳ ಅನುಭವಗಳನ್ನ ಗಮನಿಸಿದಾಗ ಅವರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇದ್ದದ್ದು ಕಂಡು ಬಂದಿತ್ತು. ಹೃದಯ ಸ್ತಂಭನಕ್ಕೆ ಒಳಗಾಗಿದ್ದವರು ಹೃದಯ ಸ್ತಂಭನದ ವೇಳೆ ಹೃದಯದ ಚಟುವಟಿಕೆ ನಿಂತಾಗ ಒಂದು ಬಗೆಯ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ಒಳಗಾದವೆಂದು ಹೇಳಿದ್ರು. ಆ ವೇಳೆ ಅವರಿಗೆ ಕಣ್ಣು ಮುಂದೆ ಮಿಂಚು ಹೊಳೆದಂತಾಗಿತ್ತಂತೆ, ನೀರವ ಮೌನದ ಅನುಭವ ಆಗಿತ್ತಂತೆ. ಸುರಂಗದಲ್ಲಿ ಆಳಕ್ಕೆಲ್ಲೋ ಬೆಳಕಿನ ಕಡೆಗೆ ಹೋದಂತೆ ಅನುಭವವಾಯಿತಂತೆ. ಸತ್ತವರ ಜೊತೆ ಮುಖಾಮುಖಿ ಕೂಡ ಆಗಿತ್ತಂತೆ. ಇದೆಲ್ಲ ಕೇಸ್ಗಳ ಬೆಳಕಿನಲ್ಲಿ ವಿಜ್ಞಾನಿಗಳು ಮತ್ತೆ ಹೊಸ ಅಧ್ಯಯನಕ್ಕೆ ಮುಂದಾದಾಗ ಅವರು ಪ್ರಮುಖವಾಗಿ ಗಮನ ಕೊಟ್ಟಿದ್ದು ಇಂತಹ ಅನುಭವವಾಯಿತೆಂದು ಹೇಳಿದವರು ಚಿಕಿತ್ಸೆಗೆ ಒಳಗಾಗಿದ್ದಾಗ ಅವರ ರಕ್ತಗುಣ ಏನಿತ್ತು ಅನ್ನೋದ್ರ ಬಗ್ಗೆ. ಅವರ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ ರಾಸಾಯನಿಕಗಳ ಮಟ್ಟ ಯಾವ ರೀತಿಯಲ್ಲಿತ್ತು ಅನ್ನೋದ್ರ ಬಗ್ಗೆ. ಅಲ್ಲದೆ ಅವರು ನಿಜವಾಗಿಯೂ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ಒಳಗಾಗಿದ್ರೆ ಅನ್ನೋದನ್ನ ತಿಳಿಯೋಕೆ ಅವರಿಗೆಲ್ಲ ಪ್ರಶ್ನಾವಳಿಯನ್ನ ಕೊಡಲಾಗಿತ್ತು. ಇದರ ರಿಸಲ್ಟ್ ಅಲ್ಲಿ ಗೊತ್ತಾದದ್ದೇನೆಂದ್ರೆ 52 ಮಂದಿಯಲ್ಲಿ 11 ರೋಗಿಗಳ ಉಸಿರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಅತ್ಯಂತ ಜಾಸ್ತಿ ಇತ್ತು ಅನ್ನೋದು. They were supposedly dead. Is the out-of-body experience also part of an elaborate hallucination, as critics contend? ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ಗೆ ಒಳಗಾದ ಆ ರೋಗಿಗಳ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣದಲ್ಲಿ ಅಂತಹ ಅನುಭವಕ್ಕೆ ಒಳಗಾಗದೆ ಇರೋರ ರಕ್ತದಲ್ಲಿರೋದಕ್ಕಿಂತ ಗಮನಾರ್ಹ ಮಟ್ಟದ ಏರಿಕೆ ಇತ್ತು ಅಂತಾರೆ ವಿಜ್ಞಾನಿಗಳು. But how objective can anyone be when it comes to evaluating a near-death experience? If one has a near-death experience, wouldn't that experience be interpreted through the prism of their own past history? ಇಲ್ಲಿ ಗಮನಿಸಬೇಕಾಗಿರೋ ಮತ್ತೊಂದು ಅಂಶವೆಂದರೆ ವಯಸ್ಸು, ಲಿಂಗ, ಧಾರ್ಮಿಕ ನಂಬಿಕೆಗಳು, ಸಾವಿನ ಭಯ ಅಥವಾ ಡ್ರಗ್ಸ್ ಇವಾವುದರ ಜೊತೆಗೂ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋದು ತಳಕು ಹಾಕಿಕೊಂಡಿರೋದಿಲ್ಲ ಅನ್ನೋದು. ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿಯಾದಾಗ ಅದು ಮೆದುಳಿನಲ್ಲಿನ ರಾಸಾಯನಿಕ ಸಮತೋಲನದಲ್ಲಿ ವ್ಯತ್ಯಾಸವಾಗುವುದಕ್ಕೆ ಕಾರಣವಾಗುತ್ತೆ ಅನ್ನೋದು ವಿಜ್ಞಾನಿಗಳ ವಾದ.
ಹೀಗೆ ಮೆದುಳಿನಲ್ಲಿ ರಾಸಾಯನಿಕ ಅಸಮತೋಲನ ಆದಾಗ ಅದು ಸಹಜವಲ್ಲದ ಅನುಭವಗಳಿಗೆ ಪ್ರಚೋದನೆ ಕೊಡುತ್ತೆ. ದಟ್ಟ ಬೆಳಕು ಕಂಡಂತಾಗೋದು, ದೇಹದಿಂದ ಹೊರಗೆ ಬಂದಂತಾಗೋದು, ಇಂತಹ ನಿಗೂಢ ಅನ್ನಿಸೋ ಅನುಭವಗಳೆಲ್ಲ ಇದರದ್ದೇ ಪರಿಣಾಮ. ಮತ್ತು ಒಂದು ಸಂಗತಿ ಅಂದ್ರೆ ಹೃದಯಾಘಾತದ ವೇಳೆ ಅಥವಾ ಅದಕ್ಕಿಂತ ಮುಂಚೆ ಅಥವಾ ನಂತರವೇ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗತ್ತಾ ಅನ್ನೋದು ಇವತ್ತಿನವರೆಗೂ ಸ್ಪಷ್ಟವಾಗಿಲ್ಲ. ಬಯಲು ಮಾಡಿದೆವು ಅಂದುಕೊಂಡ್ರು ಬಯಲಾಗದ ರಹಸ್ಯ ಒಡೆಯಲು ಇನ್ನೂ ಪ್ರಯತ್ನಗಳು ಜಾರಿಯಲ್ಲಿವೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಬಗೆಗಿನ ಅಧ್ಯಯನಗಳು ಮುಂದುವರಿದೇ ಇವೆ. ಈವರೆಗೆ ಆ ಅಧ್ಯಯನಗಳು ಹೇಳಿದ್ದೆಲ್ಲ ನಿಖರ ಎಂದೇನು ಅಂಗೀಕಾರವಾಗಿಲ್ಲ. ಇನ್ನು ವಾದಗಳಾಗಿಯೇ ಉಳಿದಿವೆ. ಅರ್ಥವಾಗಬೇಕಾದದ್ದು ಬಹುಶಃ ಇನ್ನೂ ಇದೆ. ಇದು ಇವತ್ತಿನ ಸ್ಪೆಷಲ್. ನಮಸ್ಕಾರ.